ಒಬ್ಬ ಅಜ್ಜ ಇದ್ದರು. ಅವರ ವಯಸ್ಸು ತುಂಬ ಆಗಿತ್ತು. ಕೂದಲು ಬಿಳಿಯಾಗಿತ್ತು, ಕೈಗಳಲ್ಲಿ ನಡುಕ ಇತ್ತು. ಆದರೆ ಅವರ ಬಳಿ ಒಂದು ಹಳೆಯ ಕ್ಯಾಮರಾ ಇತ್ತು. ಆ ಕ್ಯಾಮರಾ ಅವರಿಗೆ ಕೇವಲ ವಸ್ತುವಲ್ಲ, ಜೀವನದ ನೆನಪುಗಳ ಖಜಾನೆ ಆಗಿತ್ತು. ಒಂದು ದಿನ ಅವರ ಮೊಮ್ಮಗ ಕೇಳಿದ, ಅಜ್ಜ, ನೀವು ಇಷ್ಟು ಹಳೆಯ ಕ್ಯಾಮರಾವನ್ನು ಇನ್ನೂ ಯಾಕೆ ಇಟ್ಟುಕೊಂಡಿದ್ದೀರಾ? ಅಜ್ಜ ನಗುತ್ತಾ ಹೇಳಿದರು, ಈ ಕ್ಯಾಮರಾ ನನ್ನ ಜೀವನದ ಅನೇಕ ಕ್ಷಣಗಳನ್ನು ಹಿಡಿದಿಟ್ಟಿದೆ. ಆದರೆ ಇಂದು ನಾನು ನಿನಗೆ ಒಂದು ವಿಶೇಷ ವಿಷಯ ಹೇಳಬೇಕು. ಅವರು ಒಂದು ಹಳೆಯ ಫೋಟೋ ಆಲ್ಬಮ್ ತೆಗೆದು ತೋರಿಸಿದರು. ಅದರಲ್ಲಿ ಕುಟುಂಬದ ಫೋಟೋಗಳು, ಸ್ನೇಹಿತರ ಚಿತ್ರಗಳು, ಹಬ್ಬಗಳ ನೆನಪುಗಳು ಎಲ್ಲವೂ ಇದ್ದವು. ಅಜ್ಜ ಹೇಳಿದರು, ನೋಡು ಮಗ, ಈ ಫೋಟೋದಲ್ಲಿರುವ ಕೆಲವರು ಈಗ ನಮ್ಮ ಜೊತೆಯಲ್ಲಿ ಇಲ್ಲ. ಕೆಲವರು ದೂರ ಹೋಗಿದ್ದಾರೆ, ಆದರೆ ಅವರ ನೆನಪುಗಳು ಈ ಚಿತ್ರಗಳಲ್ಲಿ ಬದುಕಿವೆ. ಮೊಮ್ಮಗ ಆಸಕ್ತಿಯಿಂದ ಕೇಳುತ್ತಿದ್ದ. ಅಜ್ಜ ಮುಂದುವರಿಸಿದರು, ನಮ್ಮ ಜೀವನವು ಒಂದು ಕ್ಯಾಮರಾ ತರಹ. ನಾವು ಪ್ರತಿದಿನ ಅನೇಕ ಘಟನೆಗಳನ್ನು ನೋಡುತ್ತೇವೆ. ಕೆಲವು ಸಂತೋಷದ ಕ್ಷಣಗಳು, ಕೆಲವು ದುಃಖದ ಕ್ಷಣಗಳು. ಆದರೆ ಕಾಲ ಕಳೆದಂತೆ ಎಲ್ಲವೂ ನೆನಪುಗಳಾಗಿ ಉಳಿಯುತ್ತವೆ. ಸ್ವಲ್ಪ ಹೊತ್ತು ಮೌನವಾದ ನಂತರ ಅವರು ಕಿಟಕಿಯ ಹೊರಗೆ ನೋಡುತ್ತಾ ಹೇಳಿದರು, ಒಂದು ವಿಷಯವನ್ನು ನಾನು ಜೀವನದಲ್ಲಿ ತಡವಾಗಿ ಅರ್ಥ ಮಾಡಿಕೊಂಡೆ. ನಾವು ಬದುಕಿರುವಾಗ ನಮ್ಮ ಸುತ್ತಲಿನ ಜನರ ಮೌಲ್ಯವನ್ನು ಯಾವಾಗಲೂ ಅರಿಯುವುದಿಲ್ಲ. ಅಪ್ಪ, ಅಮ್ಮ, ಸ್ನೇಹಿತರು, ಬಂಧುಗಳು ಇವರು ನಮ್ಮ ಜೀವನದ ಭಾಗವಾಗಿರುವುದರಿಂದ ಅವರ ಮಹತ್ವ ನಮಗೆ ಸಾಮಾನ್ಯವಾಗಿ ಕಾಣುತ್ತದೆ. ಆದರೆ ಒಂದು ದಿನ ಅವರು ದೂರವಾದಾಗ ಅಥವಾ ನಮ್ಮ ಜೊತೆ ಇರದಾಗ ಅವರ ನಗು, ಮಾತು, ಪ್ರೀತಿ ಎಲ್ಲವೂ ನೆನಪಾಗುತ್ತದೆ. ಆಗ ಅವರು ಎಷ್ಟು ಅಮೂಲ್ಯರು ಎಂದು ಅರ್ಥವಾಗುತ್ತದೆ. ಮೊಮ್ಮಗ ನಿಧಾನವಾಗಿ ಕೇಳಿದ, ಅಜ್ಜ, ಹಾಗಾದರೆ ನಾವು ಏನು ಮಾಡಬೇಕು? ಅಜ್ಜ ನಗುತ್ತಾ ಉತ್ತರಿಸಿದರು, ಜನರನ್ನು ಕಳೆದುಕೊಂಡ ನಂತರ ಅವರ ಮೌಲ್ಯ ಅರಿಯುವುದಕ್ಕಿಂತ ಅವರು ನಮ್ಮ ಜೊತೆ ಇರುವಾಗಲೇ ಅವರನ್ನು ಪ್ರೀತಿಸಬೇಕು. ಅವರ ಜೊತೆ ಸಮಯ ಕಳೆಯಬೇಕು, ಒಳ್ಳೆಯ ಮಾತು ಹೇಳಬೇಕು. ಯಾಕೆಂದರೆ ಜೀವನದಲ್ಲಿ ಎಲ್ಲವನ್ನು ಮತ್ತೆ ಪಡೆಯಬಹುದು, ಆದರೆ ಕಳೆದ ಕ್ಷಣಗಳನ್ನು ಮಾತ್ರ ಹಿಂದಿರುಗಿಸಲು ಸಾಧ್ಯವಿಲ್ಲ. ಅವರು ಕ್ಯಾಮರಾವನ್ನು ಕೈಗೆತ್ತಿಕೊಂಡು ಮೊಮ್ಮಗನ ಫೋಟೋ ತೆಗೆದರು. ಈ ಫೋಟೋ ಕೂಡ ಒಂದು ದಿನ ಹಳೆಯ ನೆನಪಾಗುತ್ತದೆ, ಆದರೆ ಇಂದು ನಾವು ಒಟ್ಟಿಗೆ ಇದ್ದೇವೆ, ಅದೇ ದೊಡ್ಡ ಸಂತೋಷ. ಆ ದಿನ ಮೊಮ್ಮಗ ಒಂದು ದೊಡ್ಡ ಪಾಠ ಕಲಿತ. ಮನುಷ್ಯರ ಬೆಲೆ ಅವರು ದೂರವಾದ ನಂತರ ಅರಿಯುವುದಲ್ಲ, ಅವರು ನಮ್ಮ ಜೊತೆ ಇರುವಾಗಲೇ ಅರಿಯಬೇಕು. ಬದುಕಿನಲ್ಲಿ ಇರುವವರನ್ನು ಕಳೆದುಕೊಂಡ ನಂತರ ನೆನಪಿಸಿಕೊಳ್ಳುವುದಕ್ಕಿಂತ ಅವರು ನಮ್ಮ ಜೊತೆ ಇರುವಾಗಲೇ ಅವರ ಮೌಲ್ಯ ಅರಿತು ಪ್ರೀತಿಸುವುದು ಮುಖ್ಯ.